ಈ ಬಾರಿ ಮಳೆಗಾಲದಲ್ಲಿ ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿದೆ. ಆದರೆ ಬೆಂಗಳೂರಿಗೆ ಮಳೆಯ ಕೊರತೆಯಾಗಿದೆ. ಕಳೆದ ವರ್ಷ ಇಷ್ಟೊತ್ತಿಗೆಲ್ಲ ಬೆಂಗಳೂರಿನ ಕೆರೆಗಳು ತುಂಬಿ ತುಳುಕ್ತಾ ಇದ್ವು. ಆದರೆ ಈ ಬಾರಿ ಇನ್ನೂ ಕೂಡ ಕೆರೆಗಳು ತುಂಬೇ ಇಲ್ಲ. ಇದರಿಂದ ಸಾಕಷ್ಟು ಅನಾನುಕೂಲಗಳಾಗ್ತಾ ಇದೆ. ಹೇಗೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿಗೆ ಮಳೆ ಕೊರತೆ, ತುಂಬದ ಬೆಂಗಳೂರು ಕೆರೆಗಳು. ರಾಜ್ಯದಲ್ಲಿ ಕಳೆದ 3 ತಿಂಗಳಿನಿಂದ ಭಾರಿ ಮಳೆ ಆಗ್ತಿದೆ. ಗುಡ್ಡ ಕುಸಿತ, ಭೂಕುಸಿತ ಆಗಿ ಪ್ರವಾಹ ಉಂಟಾಗಿದೆ. ಆದರೆ ಬೆಂಗಳೂರಿಗೆ ಮಳೆ ಕೊರತೆಯಾಗಿದೆ. ಈ ವರ್ಷ ರಾಜ್ಯದ ಇತರೆ ಜಿಲ್ಲೆಗಳಿಗಿಂತ ಕೋಲಾರ ಮತ್ತು ಬೆಂಗಳೂರಿನಲ್ಲಿ ಮಳೆ ಆಗಿಲ್ಲ. ಮಳೆ ಕೊರತೆಯಿಂದ ಬೆಂಗಳೂರಿನ ಕೆರೆಗಳು ತುಂಬಿಲ್ಲ. ಕಳೆದ ವರ್ಷ ಆಗಸ್ಟ್ ವೇಳೆಗೆ ಬೆಂಗಳೂರಿನ ಕೆರೆಗಳು ತುಂಬಿದ್ವು. ಆದರೆ ಈ ಬಾರಿ ಕೆರೆಗಳಲ್ಲಿ ನೀರು ಕಡಿಮೆ ಆಗಿದ್ದು ಕೆರೆ ತುಂಬಲು ಸಮಯ ಬೇಕಿದೆ. ಈ ಬಾರಿ 33 ಸೆಂಟಿಮೀಟರ್ ಮಳೆಯಾಗಿದ್ದು ಕೆರೆಗಳು ತುಂಬಿಲ್ಲ. ಪ್ರತಿ ಬಾರಿ ಸ್ಯಾಂಕಿ ಕೆರೆ ತುಂಬ್ತಾ ಇತ್ತು. ಆದರೆ ಈ ಬಾರಿ ಏನಾಗಿದೆ ನೋಡಿ. ಬೆಂಗಳೂರಿನಲ್ಲಿ ಈ ಬಾರಿ ಮಳೆ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ ಬೆಂಗಳೂರಿನ ಕೆರೆಗಳು ಯಾವುವು ಕೂಡ ತುಂಬಿಲ್ಲ. ಕೆರೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಕೋಡಿ ಬೀಳಲಿಕ್ಕೆ ಇನ್ನೂ ಕೂಡ ಸಾಕಷ್ಟು ಮಳೆ ಬರಬೇಕಾಗಿದೆ. ಸ್ಯಾಂಕಿ ಕೆರೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇದು ಸ್ಯಾಂಕಿ ಕೆರೆಯ ಪರಿಸ್ಥಿತಿ ನೋಡ್ಬೋದಾಗಿದೆ. ಕೋಡಿ ಬೀಳಲಿಕ್ಕೆ ಇನ್ನೂ ಕೂಡ ನೀರಿನ ಅವಶ್ಯಕತೆ ತುಂಬ ಇರುವಂಥದ್ದು. ಅದು ಏನು ಅಣೆಕಟ್ಟಿದೆ, ಅದು ಕೋಡಿ ಬೀಳಲಿಕ್ಕೆ ತುಂಬ ನೀರು ಇನ್ನೂ ಬರಬೇಕಾಗಿದೆ. ಮಳೆಯ ಕೊರತೆಯಿಂದಾಗಿ ನೀರು ಸಂಪೂರ್ಣವಾಗಿ ಕೆಳಗಡೆಗೆ ಹೋಗಿರುವಂಥದ್ದು. ಸುರಿದಂಥ ಮಳೆಗೆ ಕೆರೆಯಲ್ಲಿ ನೀರಿದೆ, ತೋರಿಸ್ತಾ ಹೋಗ್ತೇವೆ. ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಇರುವಂಥದ್ದು. ಕಳೆದ ವರ್ಷ ಇದೇ ಆಗಸ್ಟ್ ವೇಳೆಗೆ ಸ್ಯಾಂಕಿ ಕೆರೆ ಸೇರಿದಂತೆ ಬೆಂಗಳೂರಿನ ಕೆರೆಗಳೆಲ್ಲವೂ ಕೂಡ ತುಂಬಿ ಕೋಡಿ ಬಿದ್ದಿತ್ತು. ಆದರೆ ಈ ಬಾರಿ ಆಗಸ್ಟ್ ಅಂತ್ಯದ ವೇಳೆಗೆ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದಾಗಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಅಲ್ಲಿ ನೋಡ್ಬೋದಾಗಿದೆ, ಕೆರೆಯ ಗೋಡೆಯ ಮೇಲೆಗೆ ಆ ಲೆವೆಲ್ಗೆ ಇನ್ನೂ ಬರ್ತಾ ಇತ್ತು ನೀರು. ಆದರೆ ಈ ಬಾರಿ ಆಗಸ್ಟ್ ಅಂತ್ಯದ ವೇಳೆಗೂ ಕೂಡ ಮಳೆ ಕೈ ಕೊಟ್ಬಿಟ್ಟಿದೆ. ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಮಳೆ ಆಗಿದೆ, ಆದರೆ ಬೆಂಗಳೂರಿನಲ್ಲಿ ಮಳೆ ಆಗಿಲ್ಲ. ಕಾರಣ ಉತ್ತರ ಭಾರತದ ಅಲ್ಲಿ ಕಾಣಿಸ್ಕೊಂಡಂತಹ ವಾಯುಭಾರ ಕುಸಿತದಿಂದಾಗಿ ಅಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಿದೆ. ಆದರೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಮಳೆಯ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು. ಇನ್ನೂ ಕೂಡ ಮುಂಗಾರು ಇದೆ, ಮಳೆ ಬಂದು ಕೆರೆಗಳು ತುಂಬ್ತವ ಎನ್ನುವಂಥದ್ದು ಕಾದು ನೋಡಬೇಕು. ಆದರೆ ಸದ್ಯಕ್ಕೆ ಬೆಂಗಳೂರಿನ ಕೆರೆಗಳು ಇದುವರೆಗೂ ಇನ್ನೂ ತುಂಬಿಲ್ಲ. ಮಳೆ ಬಂದು ಕೆರೆ ತುಂಬಿ ಕೋಡಿ ಬೀಳ್ತವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಯಡಿಯೂರು ಕೆರೆಯೂ ತುಂಬ್ತಾ ಇತ್ತು. ಯಡಿಯೂರು ಕೆರೆ ನೀರಿನ ಪ್ರಮಾಣ ಕಡಿಮೆ ಆಗಿ ಕೋಡಿ ಬೀಳುವ ಸಮೀಪಕ್ಕೆ ನೀರು ಬಂದಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಮಳೆ ಕೊರತೆ ಆಗೋದಕ್ಕೆ ಕಾರಣ ತಮಿಳುನಾಡು, ಆಂಧ್ರಪ್ರದೇಶ ಈ ಭಾಗದಲ್ಲಿ ಯಾವುದೇ ವಾಯುಭಾರ ಕುಸಿತ ಆಗಿಲ್ಲ. ಬದಲಾಗಿ ಉತ್ತರ ಭಾರತದ ಕಡೆ ಹವಾಮಾನ ವೈಪರೀತ್ಯದಿಂದ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗಿದೆಯಂತೆ. ಬೆಂಗಳೂರಿಗೆ ಮಳೆ ಕೊರತೆ ಇದೆ ಅಂತಾರೆ ನೋಡಿ. ಬೇರೆ ಜಿಲ್ಲೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಮಳೆ ಕಡಿಮೆ. ಅದು ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಿಗಾಗಿದೆ. ಅದಕ್ಕೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಮಳೆ ಕಡಿಮೆ. ಎಲ್ಲ ಕಡೆನೂ ಒಂದು 20%ಕಿಂತ ಮಳೆ ಹೆಚ್ಚಿಗಾಗಿದೆ. ಇಲ್ಲಿ 19% ಅಷ್ಟು ಮಳೆಯಾಗಿದೆ. ಮುಂಗಾರು ಆರಂಭ ಆಗಿ 3 ತಿಂಗಳಾಗಿದೆ. ಬೆಂಗಳೂರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗಿದೆ. ಮುಂಗಾರು ಮುಕ್ತಾಯ ಆಗಲು 3 ತಿಂಗಳು ಬಾಕಿ ಇದ್ದು ಮಳೆಯಾಗಿ ಕೆರೆಗಳೆಲ್ಲ ತುಂಬಿ ಕೋಡಿ ಬೀಳಲಿ ಅಂತ ಆಶಿಸೋಣ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.